ನಮಸ್ಕಾರ ವಿದ್ಯಾರ್ಥಿಗಳೇ, 10ನೇ ತರಗತಿಯ ವಿಜ್ಞಾನ ವಿಷಯದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಜೀವಕ್ರಿಯೆಗಳು ಘಟಕವನ್ನು ಕುರಿತು ಚರ್ಚೆ ಮಾಡೋಣ. ಜೀವಕ್ರಿಯೆ ಘಟಕದಲ್ಲಿ ನಾವು ಜೀವಕ್ರಿಯೆಗಳು ಅಂದರೇನು, ಪೋಷಣೆ ಮತ್ತು ಉಸಿರಾಟ ಹಾಗೂ ಸಾಗಾಣಿಕೆ, ಅದರಲ್ಲೂ ಮನುಷ್ಯರಲ್ಲಿ ಸಾಗಾಣಿಕೆ, ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ನಡೆಯುತ್ತೆ, ವಿಸರ್ಜನೆ, ಮನುಷ್ಯರಲ್ಲಿ ವಿಸರ್ಜನಾ ಕ್ರಿಯೆ ಹಾಗೂ ಸಸ್ಯಗಳಲ್ಲಿ ನಡೆಯುವಂತಹ ವಿಸರ್ಜನಾ ಕ್ರಿಯೆಯನ್ನು 5 ಅವಧಿಗಳಲ್ಲಿ ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಮೂಲಭೂತವಾಗಿ ನಿಮಗೊಂದು ಸಣ್ಣ ಪ್ರಶ್ನೆ. ಜೀವಿ ಮತ್ತು ನಿರ್ಜೀವಿಗಳನ್ನು ನಾವು ಗುರುತಿಸೋದು ಹೇಗೆ? ಯಾವುದಾದರೂ ಒಂದು ಜೀವಿ ಗುರುತಿಸಬೇಕು ಅಂದರೆ ಅದರದೇ ಆದ ಗುಣಲಕ್ಷಣಗಳಿರುತ್ತೆ. ಇದನ್ನು ನೀವೀಗಾಗಲೇ ಚರ್ಚೆ ಮಾಡಿರ್ತೀರಿ, ತಿಳ್ಕೊಂಡಿರ್ತೀರಿ ಅಲ್ವಾ? ಹಾಗಾದರೆ ಅವುಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ತೀರಾ? ಹೌದು ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ಜೀವಿಗಳು ಚಲಿಸ್ತವೆ. ಅದೇ ರೀತಿಯಾಗಿ ಜೀವಿಗಳಲ್ಲಿ ಉಸಿರಾಟ ಕ್ರಿಯೆ ಸಹ ನಡೀತಾ ಇರುತ್ತೆ. ಸಸ್ಯಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಸೂಕ್ಷ್ಮಾಣು ಜೀವಿಗಳಾಗಿರಬಹುದು, ಎಲ್ಲ ಜೀವಿಗಳಲ್ಲೂ ಸಹ ಉಸಿರಾಟ ಚಲನೆ ಕಂಡುಬರುತ್ತೆ. ಅದಲ್ಲದೆ ಇವುಗಳಲ್ಲಿ ಬೆಳವಣಿಗೆ ಸಹ ಕಂಡುಬರುತ್ತೆ. ಅವುಗಳ ಗಾತ್ರದಲ್ಲಿ ಬೆಳವಣಿಗೆ ಉಂಟಾಗುವಂಥದ್ದನ್ನು ನಾವೆಲ್ಲ ಗಮನಿಸಿರ್ತೇವೆ. ಈ ಮೂಲಭೂತ ಅಂಶಗಳಿಂದಾಗಿ ನಾವು ಜೀವಿ ಮತ್ತು ನಿರ್ಜೀವಿಗಳನ್ನು ಸಾಮಾನ್ಯವಾಗಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇಲ್ಲೊಂದು ಪ್ರಾಣಿಯನ್ನು ನೋಡಿ, ಒಂದು ಕಾಂಗ್ರೂ ಪ್ರಾಣಿ ಚಲಿಸ್ತಾ ಇದೆ. ಅದು ಚಲಿಸುವಂಥದ್ದು ಕುಪ್ಪಳಿಸಿ ಕುಪ್ಪಳಿಸಿ ಚಲಿಸುವಂಥದ್ದು. ನಮಗೆ ಸ್ಪಷ್ಟವಾಗಿ ಅದು ಗೋಚರವಾಗುತ್ತೆ, ಅಂದರೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಆದರೆ ಸಸ್ಯಗಳ ವಿಷಯಕ್ಕೆ ಬಂದಾಗ ಅವು ಚಲಿಸುವುದಿಲ್ಲ, ಒಂದೇ ಕಡೆ ಇರುತ್ತವೆ. ಹಾಗಾದರೂ ಸಹ ಸಸ್ಯದ ಕೆಲವು ಭಾಗಗಳು, ಸಾಮಾನ್ಯವಾಗಿ ಹಸಿರು ಭಾಗಗಳು ಸೂರ್ಯನೆಡೆಗೆ ಬಾಗುವುದನ್ನು ನಾವು ನೋಡಿರುತ್ತೇವೆ. ಅದು ಸಹ ಚಲನೆ ಅಂತ ಅನಿಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಸಸ್ಯಗಳಲ್ಲಿ ಚಲನೆ ನಮಗೆ ಗೋಚರಿಸುವುದಿಲ್ಲ, ಬಹಳ ನಿಧಾನವಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಸಸ್ಯಗಳ ಚಲನೆಯನ್ನು, ಚಲನೆ ಇರುವಂತಹ ಸಂದರ್ಭದಲ್ಲಿ ಗುರುತಿಸುವುದು ಬಹಳ ಕಷ್ಟವಾಗುತ್ತೆ. ಆದರೆ ಸಸ್ಯದ ಹಸಿರು ಭಾಗಗಳು ಸೂರ್ಯನೆಡೆಗೆ ಬಾಗಿರುವುದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ಉಸಿರಾಟ ನೋಡಿ, ಸಸ್ಯಗಳು ಇಂಗಾಲದ ಡೈಆಕ್ಸೈಡನ್ನು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಉಪಯೋಗಿಸ್ಕೊಳ್ತವೆ ಅಂತ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಉಪ ಉತ್ಪನ್ನವಾದಂತಹ ಆಕ್ಸಿಜನ್ನನ್ನು ಸಹ ಬಿಡುಗಡೆ ಮಾಡುತ್ತೆ. ಇದು ಹಗಲಿನೊತ್ತು ನಡೆಯುವಂತಹ ಕ್ರಿಯೆಯಾಗಿದ್ದರೆ, ರಾತ್ರಿ ಹೊತ್ತು ಅಲ್ಲಿ ಉಸಿರಾಟ ಕ್ರಿಯೆ ನಡೆಯುವಂಥದ್ದು. ಆಗ ಅದು ಆಮ್ಲಜನಕವನ್ನು, ಅಂದರೆ ಆಕ್ಸಿಜನನ್ನು ಹೀರಿಕೊಳ್ಳುತ್ತೆ ಹಾಗೂ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡುತ್ತೆ. ನಿಮಗೆ ಮತ್ತೊಂದು ಪ್ರಶ್ನೆ ಬರಬಹುದು, ಸರ್ ಹಗಲಿನೊತ್ತು ಸಸ್ಯಗಳು ಉಸಿರಾಟ ನಡೆಸಲ್ವೇ? ಇಲ್ಲ, ಹಗಲಿನೊತ್ತು ಸಹ ಉಸಿರಾಟ ನಡೆಸ್ತವೆ. ಹಗಲಿನ ಸಮಯದಲ್ಲಿ ಉಸಿರಾಟ ಕ್ರಿಯೆ ಮತ್ತು ದ್ಯುತಿ ಸಂಶ್ಲೇಷಣ ಕ್ರಿಯೆ ಎರಡೂ ನಡೀತಾ ಇರುತ್ತೆ. ಅದೇ ರೀತಿಯಾಗಿ ರಾತ್ರಿ ಹೊತ್ತು ಸಹ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮತ್ತು ಉಸಿರಾಟ ಕ್ರಿಯೆ ಎರಡೂ ಸಸ್ಯದಲ್ಲಿ ನಡೀತಾ ಇರುತ್ತೆ. ಆದರೆ ನಮಗೆ ಅದು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಮುಂದುವರೆದಂತೆ ಬೆಳವಣಿಗೆ, ನಾವು ಈ ಚಿತ್ರಪಟದಲ್ಲಿ ನೋಡಬಹುದು. ಒಂದು ಸಣ್ಣ ಬೀಜ ಮೊಳಕೆ ಒಡೆದು ಕಾಲಾಂತರದಲ್ಲಿ ಎಷ್ಟು ಸಮಯ ತಗೊಂಡಿರಬಹುದು? ವಿವಿಧ ಹಂತಗಳನ್ನು ನಾವು ನೋಡಿಸಿದ್ದೀವಿ. ವಾರ ಅಂದರೆ 7 ದಿನಗಳಾಗಬಹುದು, 10 ದಿನಗಳಾಗಬಹುದು, ಅಥವಾ 15 ದಿನಗಳಲ್ಲಿ ಇಲ್ಲಿ ಕಂಡುಬರುವಂತಹ ಬೆಳವಣಿಗೆಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣದಲ್ಲಿ ನಡೆಯುವಂತಹ ಬೆಳವಣಿಗೆಯನ್ನು ಸಸ್ಯದಲ್ಲಾಗಲಿ ಪ್ರಾಣಿಯಲ್ಲಾಗಲಿ ಗುರುತಿಸಲು ಸಾಧ್ಯವೇ? ಸಾಧ್ಯವಿಲ್ಲ. ಆದರೆ ಒಂದು ಅವಧಿಯನ್ನು ತೆಗೆದುಕೊಂಡು 15 ದಿನ, 1 ತಿಂಗಳು, 6 ತಿಂಗಳು, 1 ವರ್ಷ, ಈ ರೀತಿ ನಾವು ದೊಡ್ಡ ಕಾಲಾವಧಿಯನ್ನು ತೆಗೆದುಕೊಂಡಾಗ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತೆ. ಆದರೆ ಈ ಬೆಳವಣಿಗೆ ಅನ್ನುವಂಥದ್ದು ನಿರಂತರವಾಗಿ ಪ್ರತಿ ಕ್ಷಣ, ಪ್ರತಿ ಗಂಟೆ, ಪ್ರತಿ ದಿನ ನಡೆಯುವಂತಹ ಕ್ರಿಯೆ. ಇದು ನಿಧಾನವಾದ ಕ್ರಿಯೆಯಾಗಿರುವುದರಿಂದಾಗಿ ಆ ನಿಧಾನವಾದ ಪ್ರಕ್ರಿಯೆಯನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ, ದೀರ್ಘ ಸಮಯದ ನಂತರ ಅದನ್ನು ಗುರುತಿಸಲು ಸಹಾಯಕವಾಗುತ್ತೆ ಅಥವಾ ಸಾಧ್ಯವಾಗುತ್ತೆ. ಹಾಗಾದರೆ ಗೋಚರ ಚಲನೆಯನ್ನು ನಾವು ಜೀವಿಯ ಲಕ್ಷಣ ಅಂತ ಕರಿಬಹುದೇ?
ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಬೆಳವಣಿಗೆ ಗೋಚರಿಸಿದಂತಹ ಸಸ್ಯ ಜೀವಂತವಾಗಿರುತ್ತೆ. ಈಗಾಗಲೇ ನಾವು ನೋಡಿದ್ವಿ, ಪ್ರತಿ ಕ್ಷಣ ಅದರಲ್ಲಿ ಬೆಳವಣಿಗೆ ನಡೀತಾ ಇದ್ರೂ ಸಹ ಅದನ್ನು ನಾವು ಸ್ಪಷ್ಟವಾಗಿ ನೋಡಲು, ಬೆಳವಣಿಗೆಯನ್ನು ನೋಡಲು ಸಾಧ್ಯವಿಲ್ಲ. ಹಾಗಾದರೆ ಅದು ಜೀವಂತವಾಗಿಲ್ಲವೇ? ಇಲ್ಲ, ಜೀವಂತವಾಗಿದೆ. ಅದೇ ರೀತಿಯಾಗಿ ಕೆಲವು ಪ್ರಾಣಿಗಳು ಯಾವುದೇ ಚಲನೆ ಗೋಚರಿಸದೆ ಉಸಿರಾಡ್ತಾ ಇರ್ತವೆ. ಕೆಲವು ಪ್ರಾಣಿಗಳಲ್ಲಿ ನಿದ್ರೆ ಮಾಡ್ತಾ ಇದ್ದಾಗ ಅಥವಾ ಎದ್ದಿದ್ದಾಗಲೂ ಸಹ ಉಸಿರಾಟ ಕ್ರಿಯೆ ಗೊತ್ತಾಗುತ್ತೆ. ಅದರ ದೇಹದ ಭಾಗಗಳ ಚಲನೆ, ಉದಾಹರಣೆಗೆ ಮನುಷ್ಯ ಉಸಿರಾಡ್ತಾ ಇದ್ದಾಗ ಆತನ ಎದೆಯ ಭಾಗದಲ್ಲಿ ಸ್ವಲ್ಪ ಚಲನೆಯನ್ನು ನಾವು ಕಂಡುಕೊಳ್ಳಬಹುದು. ಆದರೆ ಕೆಲವು ಪ್ರಾಣಿಗಳಲ್ಲಿ ಯಾವುದೇ ಚಲನೆ ಗೋಚರಿಸದೆ ಉಸಿರಾಡುತ್ತಾ ಇರ್ತವೆ. ಹಾಗಾದರೆ ಆ ಜೀವಿಗಳಲ್ಲಿ ಗೋಚರ ಚಲನೆ ಇಲ್ಲ, ಹಾಗಾದರೆ ಅವು ನಿರ್ಜೀವಿಗಳೇ ಅಂತ ನಿರ್ಧರಿಸಬೇಕೇ? ಮುಂದುವರೆದಂತೆ ಜೀವದ ಲಕ್ಷಣವನ್ನು ನಿರೂಪಿಸಲು ಗೋಚರ ಚಲನೆಯ ಬಳಕೆ ಸಾಕಾಗುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಬರಬಹುದು ವಿದ್ಯಾರ್ಥಿಗಳೇ. ಎಲ್ಲ ಪ್ರಾಣಿಗಳಲ್ಲೂ ಸಹ ಹಲವಾರು ಚಟುವಟಿಕೆಗಳು ನಡೀತಾ ಇರ್ತವೆ, ಅವುಗಳೆಲ್ಲವೂ ಸಹ ನಮಗೆ ಗೋಚರಿಸುವುದಿಲ್ಲ. ಆದುದರಿಂದ ಗೋಚರ ಚಲನೆಯ ಬಳಕೆಯಿಂದ ಜೀವಿ ಲಕ್ಷಣವನ್ನು ಗುರುತಿಸಲು ಅಸಾಧ್ಯ. ಹಾಗಾದರೆ ಏನು ಮಾಡೋದು? ನೋಡಿ, ಇಲ್ಲೊಂದು ಉದಾಹರಣೆ. ಇಲ್ಲೊಂದು ಪ್ರಾಣಿ ಏನು ಮಾಡ್ತಾ ಇದೆ? ನಿದ್ದೆ ಮಾಡ್ತಾ ಇದೆ. ನೋಡೋದಕ್ಕೆ ಅದು ನಿರ್ಜೀವಿಯ ರೀತಿ ಕಾಣಿಸುತ್ತೆ. ಅದರ ದೇಹದಲ್ಲಿ ಯಾವುದೇ ಚಲನೆ ಇಲ್ಲ. ಹಾಗಾದರೆ ಅದು ನಿರ್ಜೀವಿನಾ? ಇಲ್ಲ, ನೀವೇ ಹೇಳ್ತಾ ಇದ್ದೀರಿ ಉತ್ತರ. ಇಲ್ಲ ಸರ್, ಅದು ಸಜೀವಿ. ಅದರಲ್ಲಿ ಸೂಕ್ಷ್ಮವಾದ ಚಲನೆಗಳು ಇರುತ್ತೆ ಸರ್, ನಾವು ಅದನ್ನು ಗುರುತಿಡಬಹುದು. ಅದು ಉಸಿರಾಡ್ತಾ ಇದೆಯಾ ಇಲ್ವಾ? ಮೆಲ್ಲಗೆ ಉಸಿರಾಡ್ತಾ ಇರುತ್ತೆ. ಅದನ್ನೂ ಸಹ ನಾವು ಏನು ಮಾಡಬಹುದು ಅಂದರೆ ಸೂಕ್ಷ್ಮವಾಗಿ ಗುರುತಿಸಬಹುದು. ಅದೇ ರೀತಿಯಾಗಿ ಇಲ್ಲೊಂದು ಸಿಂಹ ಏನು ಮಾಡ್ತಾ ಇದೆಯಪ್ಪ ಅಂದರೆ ನಿದ್ದೆ ಮಾಡ್ತಾ ಇದೆ. ನೋಡೋದಕ್ಕೆ ನಿರ್ಜೀವದ ಲಕ್ಷಣಗಳು ಕಂಡು ಬರ್ತಾ ಇದೆ, ಜೋತು ಬಿದ್ದ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಅದು ನಿಜವಾಗ್ಲೂ ಬದುಕಿದೆಯಾ ಅಥವಾ ನಿರ್ಜೀವಿನ, ಸತ್ತೋಗಿದೆಯಾ ಅಂತ ನೋಡಬೇಕು ಅಂದರೆ ಅದರಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಚಲನೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಮತ್ತೊಂದು ಉದಾಹರಣೆ ವಿದ್ಯಾರ್ಥಿಗಳೇ, ಈ ಚಿತ್ರದಲ್ಲಿ ಮೊಸಳೆ. ಸಾಮಾನ್ಯವಾಗಿ ನೀವೆಲ್ಲಾದರೂ ಸಹ ಮೊಸಳೆಗಳನ್ನು ನೋಡಿದಾಗ ಅವು ನದಿಯ ದಂಡೆಯಲ್ಲಿ ಹಾಗೆ ವಿಶ್ರಾಂತ ಸ್ಥಿತಿಯಲ್ಲಿರುತ್ತೆ. ಯಾವುದೇ ದೇಹದ ಚಲನೆ ಕಂಡುಬರುವುದಿಲ್ಲ. ಕೆಲವೊಂದು ಸತಿ ಅದನ್ನು ಗುರುತಿಸಲು ಸಾಧ್ಯವಿಲ್ಲ, ಅಷ್ಟು ಚಲನೆ ಇಲ್ಲದೆ ಅದು ಇರುತ್ತೆ. ಹಾಗಾದರೆ ಅದು ನಿರ್ಜೀವಿನ? ಅಲ್ಲ. ಅದರ ಹತ್ರ ಹೋಗೋಷ್ಟೊತ್ತಿಗೆ ತಕ್ಷಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಹಾಗಾಗಿ ಗೋಚರ ಚಲನೆಯನ್ನು ಜೀವಿಯ ಲಕ್ಷಣ ಅಂತ ಹೇಳಲು ನಮಗೆ ಸಾಧ್ಯವಿಲ್ಲ. ಹಾಗಾದರೆ ಜೀವಿಯ ಲಕ್ಷಣ ಏನು? ಜೀವಿಯ ಲಕ್ಷಣ ಏನಪ್ಪ ಅಂದರೆ ತುಂಬ ಸಣ್ಣ ಪ್ರಮಾಣದ ಚಲನೆಗಳು ಬರಿಗಣ್ಣಿಗೆ ಅಗೋಚರವಾಗಿರುತ್ತದೆ. ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಚಲನೆಗಳನ್ನು ಜೀವಿ ಹೊಂದಿದ್ದರೆ ಅದನ್ನೂ ಸಹ ನಾವು ಜೀವಿಯ ಮೂಲಭೂತ ಲಕ್ಷಣ ಎಂದು ಕರೆಯಬಹುದು. ಹಾಗಾದರೆ ಜೀವಿಯ ಲಕ್ಷಣದ ಪರಿಭಾಷೆಯೇ ಬದಲಾಗ್ತಾ ಇದೆ. ಹಾಗಾದರೆ ಜೀವಿಯ ಲಕ್ಷಣ ಏನಪ್ಪ ಅಂದರೆ ಸಣ್ಣ ಪ್ರಮಾಣದ ಅಥವಾ ಕಣ್ಣಿಗೆ ಗೋಚರಿಸಿದ ಸೂಕ್ಷ್ಮಾತಿ ಸೂಕ್ಷ್ಮ ಲಕ್ಷಣಗಳನ್ನು ಹೊಂದಿದ್ದರೆ ಅದನ್ನೂ ಸಹ ನಾವು ಜೀವಿಯ ಲಕ್ಷಣ ಎಂದು ಪರಿಗಣಿಸಬೇಕು. ಉದಾಹರಣೆಗೆ ಜೀವಿಯ ದೇಹದಲ್ಲಿ ಸಸ್ಯ, ಪ್ರಾಣಿ, ಸೂಕ್ಷ್ಮಾಣು ಜೀವಿಗಳು ಇವುಗಳಲ್ಲೆಲ್ಲ ಸಹ ಅಣುಗಳ ಚಲನೆ ಇರುತ್ತೆ. ಆದರೆ ಅದು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಅಣುಗಳೇ ಸೂಕ್ಷ್ಮ, ಅದರ ಚಲನೆ ಇನ್ನೂ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ನಮಗೆ ಅದು ಕಂಡುಬರುವುದಿಲ್ಲ. ಹಾಗಾಗಿ ಜೀವಿಯ ಲಕ್ಷಣ ಮುಖ್ಯವಾಗಿ ಸಣ್ಣ ಪ್ರಮಾಣದ ಚಲನೆ, ಅಗೋಚರ ಚಲನೆಯನ್ನು ಸಹ ನಾವು ಜೀವಿಯ ಲಕ್ಷಣ ಅಂತ ಕರೀಬಹುದು. ಇಲ್ಲಿ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ಆಗಲೇ ನಾವು ನೋಡಿದ್ವಿ, ಜೀವಿಯ ಲಕ್ಷಣ ಅಂದಾಗ ಈ ಸಸ್ಯ ಕಾರ್ಬನ್ ಡೈಆಕ್ಸೈಡನ್ನು ಹೀರ್ಕೊಳ್ತಾ ಇದೆ. ಅದರ ಹೀರ್ಕೊಳ್ತಾ ಇರುವಂತಹ ಚಲನೆ, ಆ ಅಣುಗಳ ಚಲನೆ ವಾತಾವರಣದಿಂದ ಸಸ್ಯದ ಕೆಳಭಾಗದಲ್ಲಿರುವ ಪತ್ರರಂಧ್ರಗಳ ಮುಖಾಂತರ ಸಸ್ಯದ ದೇಹವನ್ನು ಪ್ರವೇಶ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್. ಅದು ನಮಗೆ ಗೋಚರಿಸುವುದಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಚಲನೆ. ಹಾಗಾದರೆ ಇಂತಹ ಒಂದು ಚಲನೆ ಸಸ್ಯದಲ್ಲಿ ಇದ್ದರೆ ಹಾಗಾದರೆ ಅದು ಜೀವಂತವಾಗಿದೆ. ಅದೇ ರೀತಿಯಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಉಪ ಉತ್ಪನ್ನವಾದಂತಹ ಆಮ್ಲಜನಕ, ಆಕ್ಸಿಜನ್ ಸಹ ಅದು ಹೊರಗಡೆ ಬಿಡ್ತಾ ಇರುತ್ತೆ. ಅದು ಸಹ ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಆದರೆ ಈ ಸೂಕ್ಷ್ಮಾತಿ ಸೂಕ್ಷ್ಮ ಚಲನೆ, ಅಣುಗಳ ಚಲನೆ ಸಸ್ಯದಲ್ಲಿ ಕಂಡು ಬಂದರೆ ಅದನ್ನು ನಾವು ಜೀವಿಯ ಲಕ್ಷಣ ಅಥವಾ ಸಸ್ಯ ಜೀವಂತವಾಗಿದೆ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಹಾಗಾದರೆ ಅಗೋಚರ ಅಣುಗಳ ಚಲನೆಯು ಜೀವಕ್ಕೆ ಅಗತ್ಯವಿದೆಯಾ?
ಇಂತಹ ಅಣುಗಳ ಚಲನೆ ಜೀವಿಗೆ ಅಗತ್ಯನಾ? ಅದಿಲ್ಲದೆ ಇದ್ದರೆ ಜೀವಿ ಜೀವಿಸೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥದ್ದನ್ನು ನೋಡೋಣ. ಜೀವಶಾಸ್ತ್ರಜ್ಞರ ಪ್ರಕಾರ, ವಿಜ್ಞಾನಿಗಳ ಪ್ರಕಾರ ಅಣುಗಳ ಚಲನೆ ಜೀವಿಗಳಿಗೆ ಅತ್ಯಗತ್ಯ ಅಂತ ವಿಜ್ಞಾನಿಗಳೇ ಹೇಳ್ತಾ ಇದ್ದಾರೆ. ಹಾಗಾದರೆ ಜೀವಕ್ಕೆ ಆಣ್ವಿಕ ಚಲನೆಗಳ ಅಗತ್ಯ ಏನಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ಜೀವಿಗಳು ನಮಗೆ ಗೊತ್ತಿದ್ದ ಹಾಗೆ ಅಂಗಗಳಿಂದ, ಅಂಗಾಂಶಗಳಿಂದ, ಆ ಅಂಗಾಂಶಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಪ್ರಾಣಿ ಆಗಿರಬಹುದು, ಅಥವಾ ಸಸ್ಯ ಆಗಿರಬಹುದು, ಅಥವಾ ಸೂಕ್ಷ್ಮಾಣು ಜೀವಿಗಳಾಗಿರಬಹುದು. ಇವೆಲ್ಲವೂ ಸಹ ಜೀವಕೋಶಗಳಿಂದಾನೇ ಮಾಡಿರ್ತವೆ. ಆ ಜೀವಕೋಶಗಳ ಸಮೂಹವನ್ನು ನಾವು ಅಂಗಾಂಶ ಅಂತ ಕರಿತೀವಿ. ಹಲವಾರು ಅಂಗಾಂಶಗಳು ಸೇರಿ ಅಂಗಗಳಾಗ್ತವೆ. ಹಲವಾರು ಅಂಗಗಳು ಮತ್ತು ಅಂಗವ್ಯೂಹಗಳಿಂದ ಜೀವಿಗಳು ಉಂಟಾಗಿರ್ತವೆ. ಹಾಗಾದರೆ ಈ ಜೀವಕೋಶಗಳಲ್ಲೂ ಸಹ ಅತ್ಯಂತ ಸಣ್ಣ ಘಟಕಗಳಿಂದ ಮಾಡಲ್ಪಟ್ಟಿರ್ತವೆ. ಆದುದರಿಂದ ನಾವು ಏನು ಹೇಳ್ಬಹುದಪ್ಪ ಅಂದರೆ, ಈ ಘಟಕ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗಬೇಕು. ಆ ವ್ಯವಸ್ಥೆಯಲ್ಲಿ ಏನಾದರೂ ದೋಷ ಉಂಟಾದರೆ, ಆ ವ್ಯವಸ್ಥೆ ಏನಾದರೂ ವಿಭಜನೆಗೊಂಡರೆ ಜೀವಿಯು ಜೀವಂತವಾಗಿ ಉಳಿಯಲು ಸಾಧ್ಯವಿಲ್ಲ. ಉದಾಹರಣೆಗೆ ಹೇಳುವುದಾದರೆ, ಜೀವಕೋಶದಲ್ಲಿರುವಂತಹ ಸಣ್ಣ ಸಣ್ಣ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲಿಲ್ಲ ಎಂದರೆ, ಅದರಲ್ಲಿರುವಂತಹ ಮೈಟೋಕಾಂಡ್ರಿಯಾ ಅಥವಾ ಅದರಲ್ಲಿರುವಂತಹ ಕೋಶ ಕೇಂದ್ರ, ಈ ಸೂಕ್ಷ್ಮಾತಿ ಸೂಕ್ಷ್ಮ ಘಟಕಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂದರೆ ಜೀವಕೋಶ ಸತ್ತೋಗುತ್ತೆ. ತತ್ಪರಿಣಾಮವಾಗಿ ಆ ಜೀವಿಯಲ್ಲೂ ಸಹ ಆ ಜೀವಕೋಶ ನಶಿಸಿ ಹೋಗುತ್ತೆ. ಈ ರೀತಿ ಒಂದು ಜೀವಿಯಲ್ಲಿ ಎಲ್ಲ ಜೀವಕೋಶಗಳು ಕಾರ್ಯನಿರ್ವಹಣೆ ಮಾಡುವುದನ್ನು ನಿಲ್ಲಿಸಿದರೆ ಜೀವಿ ಸತ್ತೋಗುತ್ತೆ. ಆ ರೀತಿ ಆಗಬೇಕು ಅಂದರೆ ಅದರ ಘಟಕ ವ್ಯವಸ್ಥೆ ವಿಭಜನೆಗೊಳ್ಳಬೇಕು. ಹಾಗಾಗಿ ಜೀವಕ್ಕೆ ಆಣ್ವಿಕ ಚಲನೆಗಳ ಅಗತ್ಯ ಬಹಳಷ್ಟಿದೆ. ಅದನ್ನು ಈ ಚಿತ್ರದ ಸಹಾಯದಿಂದ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ ವಿದ್ಯಾರ್ಥಿಗಳೇ. ಇಲ್ಲೊಂದು ಜೀವಕೋಶ ಕಾಣಿಸ್ತಾ ಇದೆ. ಈ ಜೀವಕೋಶ ಏನು ಮಾಡ್ತಾ ಇದೆ ಅಂದರೆ, ತನಗೆ ಬೇಕಾಗಿರುವಂತಹ ನೀರನ್ನು, ಎಷ್ಟು ಅಂಶ ನೀರು ಬೇಕೋ ಅದನ್ನು ಒಳಗಡೆಗೆ ಸ್ವೀಕರಿಸ್ತಾ ಇದೆ. ಅದೇ ರೀತಿಯಾಗಿ ಹೆಚ್ಚಾಗಿರುವಂಥ ನೀರನ್ನು ಹೊರಗಡೆ ಸಹ ಕಳಿಸುತ್ತೆ. ಹಾಗಲ್ಲದೆ ತನಗೆ ಬೇಕಾಗಿರುವ ಪೋಷಕಾಂಶಗಳಾದಂತಹ ಶರ್ಕರಾಂಶಗಳನ್ನು, ಅಮೈನೋ ಆಮ್ಲಗಳನ್ನು, ಮೇದಾಮ್ಲಗಳನ್ನು ಅಂದರೆ ಕೊಬ್ಬು ಹಾಗೂ ವಿಟಮಿನ್ಗಳನ್ನು ಸಹ ತನಗೆ ಅಗತ್ಯವಿದ್ದಷ್ಟು ಸ್ವೀಕರಿಸುತ್ತೆ. ಹಾಗೂ ತನ್ನ ಜೀವಕೋಶದೊಳಗಡೆ ಹೆಚ್ಚಾಗಿರುವಂತಹ ಅಂಶಗಳನ್ನು ಹೊರಗಡೆ ಸಹ ಆಗುತ್ತೆ. ಅದೇ ರೀತಿಯಾಗಿ ಜೀವಕೋಶದ ಒಳಗಡೆ ಉಂಟಾಗುವಂತಹ ತ್ಯಾಜ್ಯ ವಸ್ತುಗಳಾದಂತಹ ಅಮೋನಿಯಾ ಅಥವಾ ಯೂರಿಯಾ, ಇವೆಲ್ಲ ತ್ಯಾಜ್ಯ ವಸ್ತುಗಳು, ಅವುಗಳನ್ನು ಸಹ ಹೊರಹಾಕುತ್ತೆ. ಇವೆಲ್ಲವೂ ಸಹ ಅಣುಗಳೇ ಆಗಿರ್ತವೆ. ಹಾಗಾಗಿ ಒಂದು ಜೀವಕೋಶ ಜೀವಂತವಾಗಿದೆ ಅಂದರೆ ಅದು ಜೀವಂತವಾಗಿರೋದಕ್ಕೆ ಅಣುಗಳ ಚಲನೆ ಅತ್ಯಗತ್ಯ ಅಂತ ನಾವು ಸ್ಪಷ್ಟವಾಗಿ ಹೇಳಲು ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳೇ. ನೋಡಿ, ನಾವು ತಿನ್ನುವಂತಹ ಅಕ್ಕಿ ಅದು ಪಿಷ್ಟದಿಂದ ಉಂಟಾಗಿರುತ್ತೆ. ಆ ಪಿಷ್ಟದ ಅಣುವನ್ನು, ರಚನೆಯನ್ನು ನೀವಲ್ಲಿ ನೋಡಬಹುದು, ರಾಸಾಯನಿಕ ರಚನೆಯನ್ನು. ಈ ಅಣುಗಳ ಚಲನೆ ನಮ್ಮ ದೇಹದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ, ಸಸ್ಯಗಳ ದೇಹದಲ್ಲೂ ನಡೀತಾ ಇರುತ್ತೆ. ಹಾಗಾಗಿ ಯಾವ ಯಾವ ಜೀವಿಗಳು ಪಿಷ್ಟವನ್ನು ಆಹಾರವಾಗಿ ಸ್ವೀಕರಿಸ್ತವೋ ಅಲ್ಲೆಲ್ಲವೂ ಸಹ ಈ ಪಿಷ್ಟದ ಅಣುಗಳು ಚಲಿಸ್ತಾ ಇರ್ತವೆ. ಕೆಲವೊಮ್ಮೆ ದೊಡ್ಡ ಅಣುಗಳ ರೂಪದಲ್ಲಿ, ಇನ್ನು ಕೆಲವೊಮ್ಮೆ ಸರಳ ಅಣುಗಳ ರೂಪದಲ್ಲೂ ಸಹ ವಿಭಜನೆಗೊಂಡು ಚಲಿಸುವಂಥದ್ದನ್ನು ಸಹ ನಾವು ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಅಣುವಿನ ಚಲನೆಯನ್ನು ಗಮನಿಸೋಣ. ಇಲ್ಲಿ ಪ್ರೋಟೀನ್, ನಮ್ಮ ದೇಹಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಪ್ರೋಟೀನ್ ನಮ್ಮ ದೇಹದಲ್ಲೇನೆ ಅಮೈನೋ ಆಮ್ಲಗಳಿಂದ ಉಂಟಾಗುತ್ತದೆ. ಹಾಗಾದರೆ ಈ ಅಮೈನೋ ಆಮ್ಲಗಳು ಎಲ್ಲಿಂದ ಬಂತು? ನಾವು ಸ್ವೀಕರಿಸುವ ಆಹಾರದಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಆ ಪ್ರೋಟೀನ್ ಅಂಶ ವಿಭಜನೆಗೊಂಡು ಅಮೈನೋ ಆಮ್ಲಗಳಾಗಿ ಮತ್ತೊಮ್ಮೆ ನಮ್ಮ ದೇಹದಲ್ಲಿ ಆ ಅಣುಗಳ ಚಲನೆಯಿಂದ ಹೊಸ ಪ್ರೋಟೀನ್ಗಳ ಉತ್ಪತ್ತಿ ಆಗುತ್ತೆ. ಈ ರೀತಿಯಾಗಿ ಅಣುಗಳ ಚಲನೆ ಜೀವಕ್ಕೆ ಅಗತ್ಯ ಅಂತ ಮತ್ತೊಮ್ಮೆ ನಾವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಹುದು. ಅದೇ ರೀತಿಯಾಗಿ ಇಲ್ಲೊಂದು ಮೇದಾಮ್ಲ ಅಥವಾ ಕೊಬ್ಬಿನ ಆಮ್ಲದ ಅಣುವಿನ ರಚನೆಯನ್ನು ನೋಡ್ತಾ ಇದ್ದೀರಿ. ಇದು ಸಹ ಅಷ್ಟೇ ನಮ್ಮ ದೇಹದಲ್ಲಿ ಚಲಿಸ್ತಾ ಇರುತ್ತೆ. ಹಾಗಾಗಿ ಜೀವಿಗಳಿಗೆ ಅಗತ್ಯವಾದಂತಹ ಶಕ್ತಿಯನ್ನು ಸಹ ಅದು ಕೊಡ್ತಾ ಇರುತ್ತೆ. ಹಾಗಾಗಿ ಅಣುಗಳ ಚಲನೆ ಜೀವಕ್ಕೆ ಅಗತ್ಯ ಅಂತ ಹೇಳಬಹುದು. ಜೀವಕ್ಕೆ ಆಣ್ವಿಕ ಚಲನೆಗಳ ಅಗತ್ಯವನ್ನು ನಾವು ಇನ್ನೂ ಸ್ಪಷ್ಟವಾಗಿ ತಿಳಿದುಕೋಬೇಕು ಅಂದರೆ, ಜೀವಿಗಳು ನಿರಂತರವಾಗಿ ತಮ್ಮ ರಚನೆಗಳನ್ನು ದುರಸ್ತಿ ಮತ್ತು ನಿರ್ವಹಣೆ ಮಾಡ್ತಾ ಇರಬೇಕು.
ಜೀವಿಗಳ ದೇಹದ ಯಾವುದಾದ್ರೂ ಒಂದು ಭಾಗದಲ್ಲಿ ಏನಾದರೂ ದೋಷ ಉಂಟಾದಾಗ ಅದನ್ನು ದುರಸ್ತಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಇರುವಂಥ ದೇಹದ ಎಲ್ಲ ಜೀವಕೋಶಗಳು, ಅಂಗಾಂಶಗಳು ಮತ್ತು ಅಂಗಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರಬೇಕು. ಈ ಎಲ್ಲ ರಚನೆಗಳು ಸಹ ಅಣುಗಳಿಂದಾನೇ ಮಾಡಲ್ಪಟ್ಟಿರ್ತವೆ. ಹಾಗಾಗಿ ಎಲ್ಲ ಸಮಯದಲ್ಲೂ ಸಹ ಈ ಆಣ್ವಿಕ ಚಲನೆಗಳು ನಡೀತಾನೇ ಇರಬೇಕು. ಆಗ ಮಾತ್ರ ಜೀವಿ ಜೀವಂತವಾಗಿರುತ್ತೆ. ಅದಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜೀವಿಗಳು ತಮ್ಮ ದೇಹದಲ್ಲಿ ದುರಸ್ತಿ ಮಾಡ್ಕೋಬೇಕು ಮತ್ತು ನಿರ್ವಹಣೆ ಮಾಡಬೇಕು ಅಂದರೆ ಅಣುಗಳ ಚಲನೆ ಅತ್ಯಗತ್ಯ. ಇಲ್ಲಿ ನೋಡಿ, ಜೀವಕೋಶದ ಕೋಶ ಕೇಂದ್ರದಲ್ಲಿರುವಂತಹ ವರ್ಣತಂತುಗಳಲ್ಲಿ ಕಂಡುಬರುವಂತಹ DNA, ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಎನ್ನುವಂತಹ ಸರಪಳಿ ಇಲ್ಲಿ ತುಂಡರಿಸಿದೆ. ಆ ರೀತಿ ತುಂಡರಿಸೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಆದರೆ ಆ ರೀತಿ ತುಂಡರಿಸಿದಾಗ ಅದು ಮತ್ತೆ ದುರಸ್ತಿಗೊಳ್ಳಬೇಕಲ್ವಾ? ಹಾಗಾದರೆ ಆ ದುರಸ್ತಿ ಕಾರ್ಯಕ್ಕೆ ಅಣುಗಳು ಚಲನೆ ಅತ್ಯಗತ್ಯ. ವಿದ್ಯಾರ್ಥಿಗಳೇ, ಈಗ ನಿಮಗೊಂದು ಪ್ರಶ್ನೆ. ಜೀವವಿದೆ ಎಂದು ನಿರ್ಧರಿಸಲು ನಾವು ಬಳಸುವ ಮಾನದಂಡಗಳೇನು? ಯಾವ ಆಧಾರದ ಮೇಲೆ ಜೀವವನ್ನು ನಾವು ಗುರುತಿಸಬಹುದು, ಜೀವಿಯನ್ನು ಗುರುತಿಸಬಹುದು? ಚಲನೆ, ಪೋಷಣೆ, ಉಸಿರಾಟ ಮುಂತಾದವು ಜೀವಿಗಳ ಲಕ್ಷಣವಾಗಿವೆ. ಆದರೆ ಆಣ್ವಿಕ ಚಲನೆಗಳು ಜೀವ ಇದೆ ಎಂದು ನಿರ್ಧರಿಸುವ ಮಾನದಂಡವಾಗಿದೆ. ಮತ್ತೊಮ್ಮೆ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಚಲನೆ, ಪೋಷಣೆ, ಉಸಿರಾಟ ಮುಂತಾದವು ಜೀವಿಗಳ ಲಕ್ಷಣವಾಗಿದ್ದರೂ ನಾವು ಜೀವಿ ಜೀವಂತವಾಗಿದೆ ಅಂತ ನಿರ್ಧರಿಸಬೇಕು ಅಂದರೆ ಅದರಲ್ಲಿ ಆಣ್ವಿಕ ಚಲನೆಗಳು ಕಂಡುಬರಬೇಕು. ಅದನ್ನೇ ಮೂಲ ಮಾನದಂಡವಾಗಿ ಪರಿಗಣಿಸಲಾಗಿದೆ. ಇನ್ನು ಈ ಜೀವಿಗಳು ತಮ್ಮಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ನಿರಂತರವಾಗಿ ನಡೆಸ್ತಾ ಇರ್ತವೆ. ಆ ಪ್ರಕ್ರಿಯೆಗಳಿಂದಾಗಿ ಜೀವಿ ತನ್ನ ದೇಹದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗುತ್ತೆ. ಇವುಗಳನ್ನು ನಾವು ನಿರ್ವಹಣಾ ಪ್ರಕ್ರಿಯೆಗಳು ಅಂತ ಕರಿತೀವಿ. ಈ ನಿರ್ವಹಣಾ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇರಬೇಕು. ಒಂದು ಜೀವಿ ಎದ್ದಿದ್ದಾಗಲೂ ನಿದ್ರಿಸುತ್ತಿದ್ದಾಗಲೂ ಪ್ರಾಣಿ ನಡೀತಾ ಇರಬೇಕಾಗತ್ತೆ. ಅದೇ ರೀತಿಯಾಗಿ ಸಸ್ಯ ಅಥವಾ ಸೂಕ್ಷ್ಮಾಣು ಜೀವಿಗಳಲ್ಲೂ ಸಹ ಇದು ನಿರಂತರವಾಗಿ ನಡೀತಾ ಇರಬೇಕು. ಅದೇ ರೀತಿಯಾಗಿ ಈ ಪ್ರಕ್ರಿಯೆಗಳು ನಡೀಬೇಕು ಅಂದರೆ ಆ ಜೀವಿಗೆ ಶಕ್ತಿಯ ಅವಶ್ಯಕತೆ ಇರುತ್ತೆ. ಹಾಗಾದರೆ ಈ ಜೀವಕ್ರಿಯೆಗಳು ಯಾವ್ದ್ಯಾವುದು ಅನ್ನುವಂಥ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದನ್ನೂ ಸಹ ನೀವೀಗಾಗಲೇ ತಿಳ್ಕೊಂಡಿರ್ತೀರಿ. ಪೋಷಣೆ. ಪ್ರತಿಯೊಂದು ಜೀವಿ ಆಹಾರವನ್ನು ಸೇವಿಸುತ್ತೆ. ಅದು ಆಹಾರ ಸೇವಿಸುವಂತಹ ವಿಧಾನ ಬೇರೆ ಬೇರೆ ಇರಬಹುದು, ಆದರೆ ಜೀವಿಗೆ ಆಹಾರ ಅತ್ಯಗತ್ಯ. ಆಹಾರ ಸೇವನೆಯನ್ನು ನಾವು ಪೋಷಣೆ ಅಂತ ಕರಿಬಹುದು. ಅದೇ ರೀತಿಯಾಗಿ ಸೇವಿಸಿದಂಥ ಆಹಾರದಿಂದ ಶಕ್ತಿ ಬಿಡುಗಡೆಯಾಗಿ ದೇಹದ ಬೆಳವಣಿಗೆಗೆ, ಇತರ ಚಟುವಟಿಕೆಗಳಿಗೆ ಉಪಯೋಗಿಸ್ಕೋಬೇಕು. ಹಾಗಾದರೆ ಆ ಜೀವಿ ಉಸಿರಾಟ ಮಾಡಬೇಕು. ಉಸಿರಾಟದಿಂದ ಮಾತ್ರ ಶಕ್ತಿ ಬಿಡುಗಡೆ ಸಾಧ್ಯ ಆಗತ್ತೆ. ಸೇವಿಸಿರುವ ಆಹಾರದಿಂದ ಶಕ್ತಿ ಬಿಡುಗಡೆ ಆಗಬೇಕು ಅಂದರೆ ಉಸಿರಾಟ ಮಾಡಬೇಕು. ಅದೇ ರೀತಿಯಾಗಿ ಸಾಗಾಣಿಕಾ ವ್ಯವಸ್ಥೆ. ದೊಡ್ಡ ದೊಡ್ಡ ಜೀವಿಗಳಲ್ಲಿ ಆಹಾರ ವಸ್ತುಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಾಗಾಣಿಕೆ ಆಗಬೇಕು ಅಂದರೆ ಅವುಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆ ಇರಬೇಕು. ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಲ್ಲೂ ಸಹ ಸಾಗಾಣಿಕೆ ಬಹಳ ಅಗತ್ಯ. ಹಾಗಾಗಿ ಜೀವಕ್ರಿಯೆಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆ ಸಹ ಅತ್ಯಂತ ಪ್ರಮುಖವಾದದ್ದು. ಅದೇ ರೀತಿಯಾಗಿ ವಿಸರ್ಜನೆ. ದೇಹದಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ವಸ್ತುಗಳನ್ನು ಕಾಲಕಾಲಕ್ಕೆ ದೇಹದಿಂದ ಹೊರಗಡೆಗೆ ಹಾಕಬೇಕಾಗತ್ತೆ. ಇಲ್ಲದಿದ್ದರೆ ಅದು ವಿಷಕಾರಿಯಾಗಿ ಜೀವಿ ಸಾಯುವಂತಹ ಸಂಭವ ಇರುತ್ತದೆ. ಹಾಗಾಗಿ ವಿಸರ್ಜನೆ ಅನ್ನುವಂಥದ್ದು ದೇಹದಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಯಾಗಿದೆ. ಈ ಎಲ್ಲ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಅಂತ ಕರಿಬಹುದು. ಹಾಗಾದರೆ ಈ ಜೀವಕ್ರಿಯೆಗಳ ಒಂದೊಂದರ ಪ್ರಾಮುಖ್ಯತೆಯನ್ನು ಅರಿಯುವಂತಹ ಪ್ರಯತ್ನ ಮಾಡೋಣ. ಪೋಷಣೆ. ಹೀಗಾಗಲೇ ನಾವು ತಿಳ್ಕೊಂಡ ಹಾಗೆ ಶಕ್ತಿಯ ಆಕರವು ಜೀವಿಯ ದೇಹದ ಹೊರಗಿನಿಂದ ಒಳಗಡೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ಅದನ್ನು ನಾವು ಪೋಷಣೆ ಅಂತ ಕರಿಬಹುದು. ನಿಮಗೊಂದು ಪ್ರಶ್ನೆ ಬರುತ್ತೆ, ಸರ್ ನಾವು ಶಕ್ತಿ ತಗೊಳ್ಳಲ್ವಲ್ಲ, ಆಹಾರ ತಗೊಳ್ತೀವಲ್ವಾ? ಆಹಾರ ಶಕ್ತಿಯ ಆಕರವಾಗಿದೆ. ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಪ್ರಾಣಿಯು ಸೇವಿಸುವಂತಹ ಆಹಾರವು ಶಕ್ತಿಯ ಆಕರವಾಗಿರುತ್ತೆ. ಅದು ದೇಹದ ಹೊರಗಿನಿಂದ, ಸುತ್ತಲೂ ವಾತಾವರಣದಿಂದ ನಮ್ಮ ದೇಹವನ್ನು ಪ್ರವೇಶಿಸಿ ಅದರಿಂದಾಗಿ ಶಕ್ತಿ ಬಿಡುಗಡೆಯಾಗುತ್ತೆ.
ಇದನ್ನು ನಾವು ಪೋಷಣೆ ಅಂತ ಕರಿತೀವಿ. ಹಾಗಾದರೆ ನಾವು ಸ್ವೀಕರಿಸುವಂತಹ ಶಕ್ತಿಯ ಆಕಾರವು ಏನಾಗಿರುತ್ತೆ? ಸಾಮಾನ್ಯವಾಗಿ ಎಲ್ಲ ಜೀವಿಗಳು ಕಾರ್ಬನ್ನಿಂದಾನೇ ಆಗಿರ್ತವೆ, ಕಾರ್ಬನ್ ಸಂಯುಕ್ತಗಳಿಂದ ಆಗಿರ್ತವೆ. ಆದುದರಿಂದ ಪ್ರತಿಯೊಂದು ಜೀವಿಗೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದ ಆಕಾರಗಳು ಕಾರ್ಬನ್ನಿಂದಾನೇ ಮಾಡಲ್ಪಟ್ಟಿರ್ತವೆ, ಅಥವಾ ಎಲ್ಲ ಜೀವಿಗಳು ತಮ್ಮ ಆಹಾರಕ್ಕಾಗಿ ಕಾರ್ಬನ್ ಆಧಾರಿತ ಆಹಾರವನ್ನೇ ಸ್ವೀಕರಿಸ್ತವೆ. ಒಂದು ಜೀವಿಯು ಬೆಳವಣಿಗೆಗಾಗಿ ಬಳಸುವ ಹೊರಗಿನ ಕಚ್ಚಾ ವಸ್ತುಗಳು ಯಾವುವು? ಈಗ ತಾನೇ ನಾವು ಚರ್ಚೆ ಮಾಡಿದ್ದೀವಿ. ಈಗ ನೀವು ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದು. ಜೀವಿಯ ಬೆಳವಣಿಗೆಗೆ ಬಳಸುವ ಹೊರಗಿನ ಕಚ್ಚಾ ವಸ್ತು. ಹೌದು, ಜೀವಿಯ ಬೆಳವಣಿಗೆಗೆ ಬಳಸುವ ಕಚ್ಚಾ ವಸ್ತು ಎಂದರೆ ಕಾರ್ಬನ್ನಿಂದಾದ ಅಣುಗಳು. ನಾವು ಸ್ವೀಕರಿಸುವಂತಹ ಪಿಷ್ಟ, ನಾವು ಸ್ವೀಕರಿಸುವಂತಹ ಪ್ರೋಟೀನ್, ನಾವು ಸ್ವೀಕರಿಸುವಂತಹ ಮೇದಾಮ್ಲ ಅಥವಾ ಕೊಬ್ಬು, ಇವೆಲ್ಲವೂ ಸಹ ಕಾರ್ಬನ್ನಿಂದಾನೇ, ಕಾರ್ಬನ್ನ ಅಣುಗಳಿಂದಾನೇ ಮಾಡಲ್ಪಟ್ಟಿರ್ತವೆ. ಹಾಗಾಗಿ ಪ್ರತಿಯೊಂದು ಜೀವಿಯ ಬೆಳವಣಿಗೆಗೆ ಬೇಕಾಗುವಂತಹ ಮೂಲಭೂತವಾದಂತಹ ಕಚ್ಚಾ ವಸ್ತು ಕಾರ್ಬನ್. ವಿದ್ಯಾರ್ಥಿಗಳೇ, ಶಕ್ತಿಯ ಆಕಾರಗಳು ಅದರಲ್ಲೂ ಸಹ ಹೇಗೆ ಪಡ್ಕೊಳ್ತವೆ ಅಂದರೆ ಒಂದು ವಿಭಜನೆ ಕ್ರಿಯೆಯಿಂದ ಅಥವಾ ಸಂಯೋಜನೆ ಕ್ರಿಯೆಯಿಂದ. ಸಾಮಾನ್ಯವಾಗಿ ನಾವು ಸ್ವೀಕರಿಸಿದಂಥ ಆಹಾರವು ದೇಹದಲ್ಲಿ, ನೀವು ನೋಡ್ತಾ ಇರಬಹುದು, ಆಂಗ್ಲ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಕೆಟಬಾಲಿಸಮ್ ಅಂತ, ಸಂಕೀರ್ಣ ಅಣುಗಳು, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಒಡೆದು ಚೂರಾಗಿ ಸಿಂಪಲ್ ಮಾಲಿಕ್ಯೂಲ್ಸ್ ಅಂದರೆ ಸರಳ ಅಣುಗಳಾಗಿ ಪರಿವರ್ತನೆ ಹೊಂದುತ್ತವೆ. ಈ ರೀತಿ ಸರಳ ಅಣುಗಳಾಗಿ ಪರಿವರ್ತನೆ ಹೊಂದುವುದರ ಜೊತೆಗೆ ಶಕ್ತಿಯನ್ನು ಸಹ ಬಿಡುಗಡೆ ಮಾಡ್ತವೆ. ಇದೇ ಸರಳ ಅಣುಗಳನ್ನು ಉಪಯೋಗಿಸಿಕೊಂಡು, ಶಕ್ತಿಯನ್ನು ಉಪಯೋಗಿಸಿಕೊಂಡು ಜೀವಿಯ ದೇಹದಲ್ಲಿ ಸಂಕೀರ್ಣವಾದಂತಹ ಅಣುಗಳು ಉತ್ಪತ್ತಿಯಾಗ್ತವೆ. ಈ ರೀತಿಯಾಗಿ ಒಂದು ಜೀವಿಯ ದೇಹದಲ್ಲಿ ವಿಭಜನೆ ಮತ್ತು ಸಂಯೋಜನೆ ನಿರಂತರವಾಗಿ ನಡೀತಾ ಇರುತ್ತೆ. ವಿಭಜನೆಯಿಂದಾಗಿ ಸಣ್ಣ ಸಣ್ಣ ಅಣುಗಳು ಉತ್ಪತ್ತಿಯಾಗುವುದರ ಜೊತೆಗೆ ಶಕ್ತಿಯ ಬಿಡುಗಡೆ ಆಗುತ್ತೆ. ಸಾಮಾನ್ಯವಾಗಿ ಆಹಾರ ಸರಳ ರೂಪಕ್ಕೆ ಪರಿವರ್ತನೆ ಆಗುವಂಥದ್ದನ್ನು ನಾವು ವಿಭಜನೆ ಅಂತ ಕರಿಬಹುದು. ಸಂಯೋಜನೆ ಅಂದರೆ ಈ ರೀತಿ ಸ್ವೀಕರಿಸಿದ ಆಹಾರ ಸಣ್ಣ ಸಣ್ಣ ಅಣುಗಳಾಗಿ ಪರಿವರ್ತನೆಗೊಂಡಿರುವಂಥದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಪ್ರೋಟೀನ್, ಇತರ ಅಣುಗಳನ್ನು ಉತ್ಪತ್ತಿ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಸಂಯೋಜನೆ ಅಂತ ಕರಿಬಹುದು. ಇವೆರಡೂ ಕ್ರಿಯೆಗಳು ಅಣುಗಳ ಚಲನೆಯಿಂದಾನೇ ನಡೆಯುತ್ತೆ. ಹಾಗಾಗಿ ಮತ್ತೊಮ್ಮೆ ನಾವು ಸ್ಪಷ್ಟವಾಗಿ ಹೇಳಬಹುದು, ಆಣ್ವಿಕ ಚಲನೆಗಳು ಜೀವಿಯ ಲಕ್ಷಣ ಅಂತ. ಹಾಗಾದರೆ ಶಕ್ತಿಯ ಆಕಾರಗಳು ಅಂತಿಮವಾಗಿ ಏಕರೂಪದ ಶಕ್ತಿಯಾಗಿ ಪರಿವರ್ತನೆಗೊಳ್ಳಬೇಕು. ಉದಾಹರಣೆಗೆ ಹೇಳೋದಾದರೆ, ನಾವು ಸ್ವೀಕರಿಸುವಂತಹ ಪಿಷ್ಟ ಸರಳ ಅಣುಗಳಾಗಿ ಪರಿವರ್ತನೆ ಹೊಂದುತ್ತೆ, ಕೊನೆಗೆ ಗ್ಲೂಕೋಸ್ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತೆ. ಅದು ಏಕರೂಪದ ಶಕ್ತಿಯಾಗಿದೆ. ಅದರಿಂದಾಗಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನು ಪಡ್ಕೊಳ್ತೀವಿ. ಏಕರೂಪ ಅಂದರೆ ಒಂದೇ ರೂಪವನ್ನು ಹೊಂದಿರುವಂಥದ್ದು. ನಾವು ಸ್ವೀಕರಿಸುವ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಕೊನೆಯದಾಗಿ ಏಕರೂಪವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಅವುಗಳಿಂದ ಗ್ಲೂಕೋಸ್ ಅಣುಗಳು ಬಿಡುಗಡೆ ಆಗ್ತವೆ. ಅವುಗಳಿಂದ ನಾವು ಶಕ್ತಿಯನ್ನು ಪಡ್ಕೊಳ್ತೇವೆ. ಇವು ಜೀವಿಯ ಬೆಳವಣಿಗೆಗೆ ಬಹಳ ಬಹಳ ಅಗತ್ಯ. ಜೀವಿಯ ಬೆಳವಣಿಗೆ ಮತ್ತು ಅದರಲ್ಲಿ ನಡೆಯುವಂತಹ ಎಲ್ಲ ನಿರ್ವಹಣಾ ಪ್ರಕ್ರಿಯೆಗಳಿಗೆ ಆ ಶಕ್ತಿಯ ಆಕಾರಗಳನ್ನು ಜೀವಿ ಬಳಸಿಕೊಳ್ಳುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಎರಡು ಚಿತ್ರಪಟಗಳನ್ನು ನೋಡಬಹುದು. ಒಂದು ಸಸ್ಯ ಏನು ಮಾಡ್ತಾ ಇದೆ? ಸೂರ್ಯನ ಬೆಳಕನ್ನು ಹೀರ್ಕೊಳ್ತಾ ಇದೆ. ಅದೇ ರೀತಿಯಾಗಿ ಕಾರ್ಬನ್ ಡೈಆಕ್ಸೈಡನ್ನು ಎಲೆಗಳ ಕೆಳಭಾಗದಲ್ಲಿರುವಂತಹ ಪತ್ರರಂಧ್ರಗಳ ಮುಖಾಂತರ ಹೀರ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಬೇರಿನ ಸಹಾಯದಿಂದ ನೀರನ್ನು ಸಹ ಹೀರಿಕೊಂಡು ತನ್ನ ದೇಹದಲ್ಲಿ ತಾನೇ ಆಹಾರವನ್ನು ತಯಾರಿಸಿಕೊಳ್ಳುತ್ತೆ. ಹಾಗಾದರೆ ಸಸ್ಯಗಳಲ್ಲಿ ಆಹಾರವನ್ನು ಪಡೆಯುವ ವಿಧಾನ ಬೇರೆಯದೇ ಆಗಿದೆ. ಪಕ್ಕದಲ್ಲಿ ನಾವು ಜಿಂಕೆಗಳ ಹಿಂಡು ಹುಲ್ಲನ್ನು ಮೇಯ್ತಾ ಇರುವಂಥದ್ದನ್ನು ನೋಡಬಹುದು. ಹುಲ್ಲನ್ನು ತಿಂತಾ ಇದೆ ಅಂದರೆ ಆಹಾರವನ್ನು ಸ್ವೀಕರಿಸ್ತಾ ಇದೆ. ಪ್ರತಿಯೊಂದು ಜೀವಿಯಲ್ಲೂ ಸಹ ಬೇರೆ ಬೇರೆ ವಿಧದ ಪೋಷಣಾ ವಿಧಾನಗಳನ್ನು ನಾವು ನೋಡಬಹುದಾಗಿದೆ. ಹಾಗಾಗಿ ಎಲ್ಲ ಜೀವಿಗಳ ಪೋಷಣಾ ವಿಧಾನ ಒಂದೇ ಆಗಿರಲ್ಲ, ಬೇರೆ ಬೇರೆ ಆಗಿರುತ್ತೆ. ಕಾರ್ಬನ್ ಆಕಾರಗಳ ಸಂಕೀರ್ಣತೆಯ ಆಧಾರದ ಮೇಲೆ ವಿಭಿನ್ನ ಜೀವಿಗಳು ವಿಭಿನ್ನ ರೀತಿಯ ಪೋಷಣಾ ವಿಧಾನವನ್ನು ಬಳಸ್ತವೆ. ಈಗಾಗಲೇ ನಾವು ತಿಳ್ಕೊಂಡ್ವಿ, ಸಸ್ಯಗಳು ಅತ್ಯಂತ ಸರಳ ರೂಪವಾದಂತಹ ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿಕೊಂಡು
ತಮ್ಮ ದೇಹದಲ್ಲೇನೆ ಹಸಿರು ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ತನಗೆ ಬೇಕಾದಂಥ ಆಹಾರವನ್ನು ಸಂಶ್ಲೇಷಣೆ ಮಾಡುತ್ತೆ ಅಥವಾ ಉತ್ಪತ್ತಿ ಮಾಡುತ್ತೆ. ಆದರೆ ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ಉತ್ಪತ್ತಿ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಪಡೆದಿಲ್ಲ. ಹಾಗಾಗಿ ಇತರ ಕಾರ್ಬನ್ ಆಕರಗಳಾದಂತಹ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಇಲ್ಲಿ ನಾವು ಸ್ಪಷ್ಟವಾಗಿ ಅವುಗಳ ಪೋಷಣಾ ವಿಧಾನದಲ್ಲಿ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಇನ್ನು ಉಸಿರಾಟಕ್ಕೆ ಬರೋಣ. ಉಸಿರಾಟದಲ್ಲಿ ದೇಹದ ಹೊರಭಾಗದಿಂದ ಆಕ್ಸಿಜನ್ನ ಪಡೆದುಕೊಂಡು ಕೋಶೀಯ ಅಗತ್ಯಗಳಿಗೆ ಅಂದರೆ ಜೀವಕೋಶಗಳ ಅಗತ್ಯಗಳಿಗೆ ಆಹಾರ ಪದಾರ್ಥಗಳನ್ನು ವಿಭಜಿಸಿ ಬಳಸಿಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ. ಆಮ್ಲಜನಕವನ್ನು ನಾವು ಸ್ವೀಕರಿಸ್ತಾ ಇದ್ದೀವಿ. ಈ ಸ್ವೀಕರಿಸಿದಂತಹ ಆಮ್ಲಜನಕ ಜೀವಕೋಶವನ್ನು ಪ್ರವೇಶಿಸಿ ಜೀವಕೋಶದಲ್ಲಿ ಈಗಾಗಲೇ ಇರುವಂಥ ಆಹಾರ ಪದಾರ್ಥವನ್ನು ವಿಭಜಿಸಿ ಅದರಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಈ ಪ್ರಕ್ರಿಯೆಯನ್ನು ನಾವು ಉಸಿರಾಟ ಅಂತ ಕರಿತೀವಿ. ಈ ಉಸಿರಾಟ ಕ್ರಿಯೆ ಕೂಡ ಅತ್ಯಂತ ಪ್ರಮುಖವಾದ ಜೀವಕ್ರಿಯೆಯಾಗಿದೆ. ಹಾಗಾದರೆ ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಹೇಗೆ ನಡೀತವೆ ನೋಡಿ. ನಾವಲ್ಲೂ ಅಮೀಬಾ ಚಿತ್ರವನ್ನು ನೋಡ್ತಾ ಇದ್ದೀವಿ, ಅದೇ ರೀತಿಯಾಗಿ ಪ್ಯಾರಾಮೀಸಿಯಂ ಚಿತ್ರವನ್ನು ನೋಡ್ತಾ ಇದ್ದೀವಿ. ಅಮೀಬಾ ಒಂದು ಏಕಕೋಶ ಜೀವಿ. ಈ ಏಕಕೋಶ ಜೀವಿಯಲ್ಲಿ ಆಹಾರ ಸೇವಿಸೋದಕ್ಕಾಗಲಿ, ಉಸಿರಾಟಕ್ಕಾಗಲಿ, ತ್ಯಾಜ್ಯ ವಸ್ತುಗಳನ್ನು ವಿಸರ್ಜನೆ ಮಾಡೋದಕ್ಕಾಗಲಿ ವಿಶೇಷವಾದಂತಹ ಯಾವುದೇ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ಪ್ಯಾರಾಮೀಸಿಯಮಲ್ಲೂ ಸಹ ಅಷ್ಟೇ. ಹಾಗಾದರೆ ಈ ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಹೇಗೆ ನಡೀತವೆ? ಸಾಮಾನ್ಯವಾಗಿ ಈ ಏಕಕೋಶ ಜೀವಿಗಳಲ್ಲಿ ವಿಸರಣೆ ಎಂಬಂತಹ ಕ್ರಿಯೆಯಿಂದ ಜೀವಕ್ರಿಯೆಗಳು ನಡೀತವೆ. ತನ್ನ ದೇಹದಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನು ವಿಸರಣೆಯಿಂದ ದೇಹದಿಂದ ಹೊರಗಡೆಗೆ ಹಾಕುತ್ತೆ. ಹಾಗೇನೆ ತನ್ನ ದೇಹಕ್ಕೆ ಅಗತ್ಯವಾದಂತಹ ಅನಿಲಗಳನ್ನು ವಿಸರಣ ಕ್ರಿಯೆಯಿಂದನೇ ಪಡ್ಕೊಳ್ಳುತ್ತೆ. ಹಾಗಾದರೆ ವಿಸರಣೆ ಅಂದರೆ ಏನು? ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಅಣುಗಳ ಚಲನೆಯನ್ನು ನಾವು ವಿಸರಣೆ ಅಂತ ಕರಿತೇವೆ. ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಏಕಕೋಶ ಜೀವಿಗಳಲ್ಲಿ ಸಂಪೂರ್ಣ ಹೊರಮೈ ಪರಿಸರದ ಸಂಪರ್ಕದಲ್ಲಿರುತ್ತೆ. ಆಹಾರ ಸೇವನೆ ಆಗಬಹುದು, ಅನಿಲಗಳ ವಿನಿಮಯ ಆಗಬಹುದು, ತ್ಯಾಜ್ಯಗಳ ವಿಸರ್ಜನೆ ಆಗಬಹುದು. ಇದ್ಯಾವುದಕ್ಕೂ ನಿರ್ದಿಷ್ಟ ಅಂಗಗಳು ಇರುವುದಿಲ್ಲ. ಹಾಗಾದರೆ ಈ ಏಕಕೋಶ ಜೀವಿಗಳು ಹೇಗೆ ಇವೆಲ್ಲವನ್ನು ಪಡ್ಕೊಳ್ತವೆ ಅಂದರೆ ಸರಳವಾದಂತಹ ಉತ್ತರ ವಿಸರಣೆ. ಈಗಾಗಲೇ ಅದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಿಮಗೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಮನುಷ್ಯರಂತಹ ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆಯು ಸಾಕಾಗುವುದಿಲ್ಲ ಏಕೆ? ಏಕಕೋಶ ಜೀವಿಗಳಲ್ಲಿ ನಡೆದ ಹಾಗೆ ಅನಿಲಗಳ ವಿನಿಮಯ ವಿಸರಣೆಯಿಂದ ಬಹುಕೋಶ ಜೀವಿಗಳಲ್ಲೂ ಸಹ ನಡೆಯುತ್ತಾ? ನಡೆಯೋದಿಲ್ಲ. ಯಾಕೆ? ಯೋಚನೆ ಮಾಡ್ತೀರಾ? ಉತ್ತರಿಸ್ತೀರಾ? ಹೌದು, ನಿಮ್ಮ ಯೋಚನಾ ವಿಧಾನ ಸರಿಯಾಗಿದೆ. ವಿಸರಣ ಕ್ರಿಯೆ ಅತ್ಯಂತ ನಿಧಾನವಾದ ಪ್ರಕ್ರಿಯೆ. ಬಹುಕೋಶ ಜೀವಿಗಳಲ್ಲಿ ಕೋಟ್ಯಾಂತರ ಜೀವಕೋಶಗಳಿರುವುದರಿಂದ ಎಲ್ಲ ಜೀವಕೋಶಗಳಿಗೂ ಅಗತ್ಯವಾದಷ್ಟು ಆಕ್ಸಿಜನ್ನನ್ನು ವಿಸರಣೆಯಿಂದ ಪೂರೈಸಲು ಸಾಧ್ಯವಿಲ್ಲ. ಯಾವ ಪ್ರಕ್ರಿಯೆಗಳು ಜೀವವನ್ನು ನಿರ್ವಹಿಸಲು ಅಗತ್ಯವಾಗಿದೆ ಅಂತ ನೀವು ಪರಿಗಣಿಸ್ತೀರಿ? ಯಾವ್ಯಾವ ಪ್ರಕ್ರಿಯೆಗಳು ಬೇಕು? ಹೌದು, ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಜೀವಿಗಳ ನಿರ್ವಹಣೆಗೆ ಅಗತ್ಯವಾದ ಕ್ರಿಯೆಗಳು ಪೋಷಣೆ, ಉಸಿರಾಟ, ಸಾಗಾಣಿಕೆ ಮತ್ತು ವಿಸರ್ಜನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು ಜೀವಿಯ ಲಕ್ಷಣಗಳನ್ನು ತಿಳಿದುಕೊಂಡಿದ್ದೇವೆ. ಜೀವಿಯಲ್ಲಿ ನಡೆಯುವಂತಹ ನಿರ್ವಹಣಾ ಕ್ರಿಯೆಗಳು ಅಂದರೆ ಜೀವಕ್ರಿಯೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಈ ಗೃಹ ಕಾರ್ಯದ ಪ್ರಶ್ನೆಗಳನ್ನು ನೀವು ಉತ್ತರಿಸುವಂತಹ ಪ್ರಯತ್ನ ಮಾಡಬೇಕು. ಬಹುತೇಕ ಆಹಾರದ ಆಕಾರಗಳು ಕಾರ್ಬನ್ ಆಧಾರಿತವಾಗಿರಲು ಕಾರಣವೇನು? ಪ್ರಶ್ನೆಗೆ ನಾವೀಗಾಗಲೇ ಚರ್ಚೆ ಮಾಡಿರುವಂಥ ಅಂಶದಿಂದ ಉತ್ತರ ಸಿಗುತ್ತೆ. ನೀವು ಪಠ್ಯಪುಸ್ತಕವನ್ನು ಸಹ ಅಭ್ಯಾಸ ಮಾಡಿ ಉತ್ತರ ಬರೀಬಹುದು. ಏಕಕೋಶ ಜೀವಿಗಳಲ್ಲಿ ಜೀವಕ್ರಿಯೆಗಳು ಯಾವ ವಿಧಾನದಲ್ಲಿ ನಡೆಯುತ್ತದೆ? ಇದನ್ನೂ ಸಹ ನಾವು ಚರ್ಚೆ ಮಾಡಿದ್ದೀವಿ. ಜೀವಕ್ಕೆ ಆಣ್ವಿಕ ಚಲನೆಗಳ ಅಗತ್ಯವೇನು? ಕೊನೆಯ ಪ್ರಶ್ನೆ, ಜೀವಿಗಳಲ್ಲಿನ ನಿರ್ವಹಣಾ ಪ್ರಕ್ರಿಯೆಗಳಿಗೆ ಯಾವುದರ ಅಗತ್ಯವಿದೆ? ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಿಸ್ತೀರಿ ಅಂತ ಭಾವಿಸ್ತಾ ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.